ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ. ರೀಸನ್ ಏನು ಅಂತಂದರೆ ಇದು ಪಿತೃಪಕ್ಷ ಇದೆಯಲ್ಲ, ಸೊ ಇಲ್ಲಿ ಸಾಂಬ್ರಾಣಿ ಹಾಕೋಕ್ಕೆ ಬಂದಿದ್ದೀವಿ. ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಗೈಸ್, ನಮ್ಮ ರತ್ನಮ್ಮ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನೋ ಉಪ್ಪು ಎತ್ಕೊಂಡು ಹೋಗ್ತಾರೆ. ಏನು ಮಾಡ್ತಾ ಇದೆಯಾ ಸ್ಪೆಷಲು? ನೋಡಿ ನಮ್ಮ ಅತ್ತೆ ಏನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಅಂತ. ಏನತ್ತ ಇದು? ಬ್ಲೆಡ್ ಫ್ರೈ. ಇಲ್ಲಿ ನಮ್ಮ ಶೋಭಾತ್ತೆ ಏನು ಮಾಡ್ತಾ ಇದ್ದಾರೆ ನೋಡೋಣ. ಏನತ್ತೆ ಮಾಡ್ತಾ ಇದೆಯಾ? ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಸುಸ್ತಾಗುತ್ತೆ ಅಂದ್ಬಿಟ್ಟು ಎನರ್ಜಿ ಬರಲಿ ಅಂತ ಟೀ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಇಲ್ಲಿ ರಸಮ್ ಆಗ್ತಾ ಇದೆ. ಅದು ಮಟನ್, ಗ್ರೀನ್ ಕಲರ್ ಮಟನ್ ಸಾಂಬಾರ್ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ನಮ್ಮ ಮಂಚಮ್ಮ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಅಮ್ಮ ಈರುಳ್ಳಿ ಕಟ್ ಮಾಡೋದು? ಚೆನ್ನಾಗೈತೆ. ಇವ್ನು ನೋಡಿ ತೀಟೆ ಮಾಡ್ತಾ ಇದ್ದಾನೆ ಎಲ್ಲ ಕುತ್ಕೊಂಡು. ಸೊ ನಮ್ಮ ಚಿಕ್ಕಮ್ಮ ಕೆಲಸ ಏನು ಅಂದರೆ ಈ ಥರ ಕುತ್ಕೊಂಡು ಖಾರ ರುಬ್ಬೋದು ನೋಡಿ. ಸೊ 4 o'clockಗೆ ಎಲ್ಲ ಸಾಂಬ್ರಾಣಿ ಆಗ್ತಾಯಿದ್ದೀವಿ. ಆಮೇಲೆ ಊಟ ಇದೆ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಚಿಕ್ಕಮ್ಮದು ರುಬ್ಬೋ ಕೆಲಸ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ಇವರಿಬ್ರು ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನು ಮಾಡೋದು ಅಂತ. ಸೊ ಫಸ್ಟು ಬ್ಲಡ್ ಫ್ರೈ ರೆಡಿ ಆಗಿದೆ. ನೆಕ್ಸ್ಟು ಟೀ ಆಗ್ತಾ ಇದೆ ನೋಡಿ. ನಮ್ಮ ಚಿಕ್ಕಪ್ಪ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಚಿಕನ್ ಕ್ಲೀನ್ ಮಾಡೋದು, ಮಟನ್ ಕ್ಲೀನ್ ಮಾಡೋದು ಮಾಡಿ ನೋಡಿ. ಇವ್ರ ಮನೇಲೆ ಫಂಕ್ಷನ್ ಇರೋದು ಇವತ್ತು. ರೈಸ್ ಟೀ ಮಾಡೋ ವಿಧಾನ ನೋಡಿ. ಈ ಥರ ಸೌಟ್ ಎತ್ಕೊಂಡು ಹಿಂಗೆ ಗ್ಲಾಸ್ ಕುಯ್ಬೇಕು. ಯಾವತ್ತಾದ್ರೂ ನೋಡಿದ್ದೀರಾ ಈ ಥರ ಪ್ರೋಸೆಸ್ನ? ನೋಡ್ಬೋದು. ಗಿರಾಜ ಕೋಳಿ ಮತ್ತು ಫಿಶ್ ರೆಡಿ ಆಗಿದೆ. ಇವಾಗ ನೋಡಿ ಬಾಣಲಿ ಎತ್ಕೊತ ಇದ್ದಾರೆ. ದೊಡ್ಡ ಬಾಣಲಿಯಿಂದ ಎತ್ತಾಕೋದು. ಸೊ ಗೈಸ್, ಯಾರಾದರೂ ನಿಮಗೆ ಕಾಫಿ ಬಗ್ಸೋದು ಕಷ್ಟ ಆದರೆ ಈ ಥರ ಪ್ರೋಸೆಸ್ನ ನೀವು ಕಲ್ತ್ಕೊಂಡ್ಬಿಡ್ಬೋದು. ಬಾಣಲಿ ಎತ್ಕೊಂಡು ಬಾಣಲಿಯಿಂದ ಹುಯ್ಕೊಳೋದು ನೋಡಿ. ನಮ್ಮ ಚಿಕ್ಕಮ್ಮ ಮಸಾಲೆಗೆ ಮೆಣಸಿನ್ಕಾಯಿ ರುಬ್ಬಕ್ಕೆ ಬರ್ತಾ ಇದ್ದಾರೆ. ಫುಲ್ ಬ್ಯುಸಿ. 3 ಜನ ಹೆಂಗಸರು ಸೇರ್ಕೊಂಡು ಫುಲ್ಲು ಅಡುಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಗೈಸ್, ಇವಾಗ ಪ್ರಾಬ್ಲಮ್ ಏನು ಅಂತಂದರೆ ನಾವು ಸ್ಟೀಲ್ ಗ್ಲಾಸ್ ಎತ್ಕೊಂಡು ಟೀ ಬಗ್ಗಿಸ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮಗೆ ಏನಂದರೆ ಅದನ್ನ ತೊಳಿಬೇಕು ಅಂತಲೇ ಕಷ್ಟ. ಬೈತಾ ಇದ್ದಾರೆ, ಪ್ಲಾಸ್ಟಿಕ್ ಗ್ಲಾಸ್ ಇದ್ರೂ ಯಾಕೆ ಯೂಸ್ ಮಾಡ್ತಾ ಇದ್ದೀರಂತ. ಸೊ ನಮ್ಮ ಅತ್ತೆ ಹೇಳ್ತಾ ಇದೆ, ತೊಳ್ಕೊಡ್ತೀನಿ ಬಿಡಿ ಅಂತ. ಇವತ್ತೊಂದು ದಿವಸ ಬಿಡ್ತಾರೆ, ಇನ್ನು 3 ದಿವಸ ಬಿಡಲ್ಲ. ಅದಕ್ಕೆ ನಮ್ಮ ನಾದಿಗೆ ಟೆನ್ಷನ್ ಆಗ್ಬಿಟ್ಟು ಈ ಬೆಂಗಳೂರು ಸಿಟಿಯಲ್ಲಿ ನೀರು ಅದು ಬಿಟ್ರೆ ನೆಕ್ಸ್ಟ್ ಒಂದು ವಾರ ನಾನು ಕಾಯ್ಬೇಕು. ಆಮೇಲೆ ತೊಳ್ಕೊಳಕ್ಕೆ ನಮಗೆ ಟೆನ್ಷನ್. ನೀರು ತುಂಬಾ ವೇಸ್ಟ್ ಮಾಡ್ತಾಳೆ. ಕಮೆಂಟ್ ಹಾಕಿ. ಬೆಂಗಳೂರು ಸಿಟಿಯಲ್ಲಿ ಇದೊಂದು ಪ್ರಾಬ್ಲಮ್ಮು ಗೈಸ್. ನಮ್ಮದು ಹಳ್ಳಿಯಲ್ಲಾದರೆ ಡೈಲಿ ನೀರು ಬಿಡ್ತಾರೆ, ಏನೂ ಪ್ರಾಬ್ಲಮ್ ಇರಲ್ಲ. ಇವ್ರದ್ದು ವೀಕ್ಲಿ ಟ್ವೈಸ್ ಅಷ್ಟೇ. ಸೊ ನಮ್ಮದು ರಸ ಕುದೀತಾ ಇದೆ. ರಸ ಕಂಪ್ಲೀಟ್ ಆಗಿದೆ. ಬ್ಲಡ್ ಫ್ರೈ ಕಂಪ್ಲೀಟ್ ಆಗಿದೆ. ಇವಾಗ ಗ್ರೀನ್ ಮಟನ್ ಓಪನ್ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ಥರ ಇದೆ ಅಂತ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಸುರಿತಾ ಇದೆ. ನಮ್ಮ ರತ್ನಮ್ಮಗೆ ಟೀ ಚಿಂತೆ ಆಗ್ಬಿಟ್ಟಿದೆ. ಟೀ ಅಂದ್ಕೊಂಡೆ ಓಡಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಗೈಸ್, ನನ್ನ ಕೆಲಸ ಏನು ಅಂದರೆ ಎಲ್ಲರಿಗೂ ಟೀ ಸಪ್ಲೈ ಮಾಡೋದು. ಪಾಪ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಮ್ಮ ತಗೋಮ್ಮ, ವೆಲ್ಕಮ್. ಸೊ ನೆಕ್ಸ್ಟು ಟೀ ಬಂದು ನಮ್ಮ ರತ್ನಮ್ಮಗೆ. ಟೀ ಕುಡಿದ್ಬಿಟ್ಟು ಸ್ಟ್ರಾಂಗ್ ಆಗು. ಸೊ ಗೈಸ್, ಇಲ್ಲಿ ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ನಮ್ಮ ಚಿಕ್ಕಪ್ಪನೂ ನಮ್ಮ ಅತ್ತೆ ಇಬ್ಬರೂ ಅಕ್ಕಿ ಪಾಯಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಇದು ಚಿಕನ್ ಇದೆ. ಏನು ಮಾಡೋಕ್ಕಪ್ಪ ಅದು? ಚಿಕನ್ ಪೆಪ್ಪರ್. ನೆಕ್ಸ್ಟು ನಮ್ಮ ಮಾವ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ. ಸಾರಿ ನಾಟಿ ಕೋಳಿ ಸಾರಂತೆ. ಎಲ್ಲ ಫುಲ್ಲು ಬಟ್ರಾಗ್ಬಿಟ್ಟಿದ್ದಾರೆ ಗೈಸ್ ನಮ್ಮ ಮನೇಲಿ. ಸೊ ಇಲ್ಲಿ ಒಂದು ತ್ರಿಮೂರ್ತಿಗಳಿದ್ದಾರೆ. ಫೋನ್ ಇದ್ಬಿಟ್ರೆ ಪ್ರಪಂಚನೇ ಮರೆತುಬಿಡ್ತಾರೆ ನೋಡಿ ಮಲ್ಕೊಂಡು. ಇವನು ಮಾತ್ರ ಆಟ ಆಡ್ಕೊಂಡಿದ್ದಾನೆ, ಅವ್ರು ಮಾತ್ರ ಮಲ್ಕೊಂಡು ಎಲ್ಲನೂ ಫೋನ್ ನೋಡ್ತಾ ಇದ್ದಾರೆ. ಇರುತ್ತೆ ನೋಡಿ. ಇದು ಮಟನ್ ಸಾರು ರೆಡಿ ಆಗಿದೆ. ಇದು ಎಡೆ ಹಾಕೋಕ್ಕಲ್ಲ, ನಾವು ಮಧ್ಯಾಹ್ನ ಊಟ ಮಾಡೋದಕ್ಕೆ ಎಡೆ ಹಾಕೋದು 4 o'clock. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ಮಧ್ಯಾಹ್ನ ಏನೇನು ತಿನ್ನಬೇಕೋ ಅದನ್ನ ಮಾತ್ರ ರೆಡಿ ಮಾಡ್ತಾಯಿದ್ದಾರೆ. ಆಚೆ ಕಡೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದಾರೆ. ಇನ್ನೂ ಅಷ್ಟು ಜನ ನೆಂಟರು ಬಂದಿಲ್ಲ. ನೆಕ್ಸ್ಟ್ ಎಲ್ಲ ಒಬ್ಬೊಬ್ಬರೇ ಬರ್ತಾರೆ ಮನೆಗೆ. ನೆಮ್ಮದಿಯಾಗಿ ಟೀ ಕುಡೀರಿ. ನೀನತ್ತೆ ಟೀ ಕುಡಿಯಲ್ಲ? ಎನರ್ಜಿ ಡ್ರಿಂಕ್. ಏನೋ ಅಂದರೆ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ನೋಡಿ. ನಮ್ಮ ಚಿಕ್ಕಮ್ಮ ಪಾಪ ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ. ಈವ್ನಿಂಗ್ 5 o'clockವರೆಗೂ ಏನೂ
ತಿನ್ನಲ್ಲ, ಬಟ್ ಟೀ ಕಾಫಿ ಎಲ್ಲ ಕುಡಿತಾರೆ. ನಮ್ಮ ಚಿಕ್ಕಪ್ಪಗೆ ಕರುಣೆನೇ ಇಲ್ಲ. ಪಾಪ ಅವ್ರು ಉಪವಾಸ ಇದಾರೆ. ನಮ್ಮ ಚಿಕ್ಕಪ್ಪ ಕೂಡ ಉಪವಾಸ ಇದಾರಂತೆ ಗೈಸ್. ನಮ್ಗೆ ಗೊತ್ತಿದ್ದಿಲ್ಲ, ಅವ್ರು ಬೇರೆ ಹೇಳಿದ್ ನಮ್ಮ ಚಿಕ್ಕಮ್ಮ ಉಪವಾಸ ಇರ್ತಾರೆ ಅಂತ. ನಮ್ಮ ಚಿಕ್ಕಪ್ಪನ ಉಪವಾಸ ಇದಾರಂತೆ. ನೋಡಿ ಫ್ರೆಂಡ್ಸ್, ಪಾಯಸ ರೆಡಿ ಆಗ್ತಿದೆ. ನಮ್ಮ ನೆಚ್ಚಿನ ಯೂಟ್ಯೂಬ್ ಬ್ಲಾಗರ್ ವೇದಾ ಕ್ಷತ್ರಿಯರವರು ಪಾಯಸ ಮಾಡ್ತಿದ್ದಾರೆ. ನೋಡಿ ಗೈಸ್, ಮನೆಗೆ ಬಂದಿರೋ ನಮ್ಮ ಚಿಕ್ಕಮ್ಮ ಅವರು ಪಾಯಸ ಮಾಡೋದು ಇಲ್ಲ, ಎಲ್ಲ ಒಬ್ಬರೇ ಮಾಡೋಕ್ಕಾಗತ್ತಾ? ಗೈಸ್. ನಾನು ಊಟ ಮಾಡ್ಕೊಂಡು ಅಂತ ಬಂದ್ರೆ ಕೆಲಸ ಮಾಡಿಸ್ತವ್ರೆ. ಅವ್ರು ಅರ್ಶಿನ ಪುಡಿ ಕೇಳ್ತಲ್ಲ, ಅರ್ಶಿನ ಪುಡಿ ಎಲ್ಲಿದೆ? ಮತ್ತೆ ತಗೊಂಡಿದ್ದಾರೆ ಪಾಯಸ ಮಾಡ್ತೀನಿ ಅಂತ. ಇಲ್ಲೊಬ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಅವಾಗಿಂದ ಕಿಚನ್ ಬಿಟ್ಟು ಆಚೆನೆ ಬರ್ತಿಲ್ಲ. ಏನ್ ಕತೆ ಇದು? ಅಕ್ಕಿ ಫ್ರೈ ಮಾಡ್ತಾ ಇದೀಯಾ? ನಾನು ಇಲ್ಲೇ ಸಟ್ಲ್ ಮಾಡ್ಬಿಟ್ಟಿದ್ದೆ ಗೈಸ್. ನೋಡಿ ಗೈಸ್, ಶೆಕೆ ನೋಡಿ ಗೈಸ್ ಹೆಂಗ್ ಬರ್ತಾ ಇದೆ ನಮ್ಮ ಅತ್ತೆಗೆ. ಇದು ಚಿಕನ್ ಬಸ್ಸಾರ್ಗೆ ಹಾಕಕ್ಕೆ ಪೌಡರ್ ಮಾಡ್ಬೇಕು. ಚಿಕನ್ ಬಸ್ಸಾರು ಸ್ಟವ್ ಉರಿತಾ ಇರೋದಕ್ಕೆ ನಮ್ಮ ಅತ್ತೆನೂ ಉರಿತಾ ಇದೆ. ಅದಕ್ಕೆ ಶೆಕೆ ನೀರು ಸುರ್ಕೊಂಡ್ ಬರ್ತಾ ಇದೆ. ನೋಡಿ ಇಲ್ಲಿ ಚಿಕನ್ ಅಲ್ಲ, ಈರುಳ್ಳಿ ಗುಂಡಿಕಾಯಿ ಅದು ಫ್ರೈ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಚಿಕ್ಕಪ್ಪ ಫಿಶ್ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲಾನು. ಸೊ ಗೈಸ್, ಇವಾಗ ಮೊಟ್ಟೆ ಬೇಯಕ್ಕೆ ಇಡೋಣ ಬನ್ನಿ. ಸೊ ಗೈಸ್, ನಂಗೆ ಕೊಟ್ಟಿದ್ದ ಕೆಲಸ ಮೊಟ್ಟೆ ಬೇಯಿಸೋದು ಮುಗ್ದಿದೆ. ನೆಕ್ಸ್ಟ್ ಏನು ಕೆಲಸ ಅಮ್ಮ? ಸೊ ಗೈಸ್, ನಮ್ಮ ಅತ್ತೆದು ಬೇಕಿಂಗ್ ಕೆಲಸ ಎಲ್ಲ ಮುಗ್ದಿದೆ. ಕುಕ್ಕಿಂಗ್ ಕೆಲಸ ಇವಾಗ ನೋಡಿ ಇನ್ನೂ 50% ಇದೆ. ನಿನ್ನೆ ಕೊಟ್ಟಿರೋ ಜವಾಬ್ದಾರಿ ಎಲ್ಲ ಮುಗೀತಾ? ಇನ್ನೂ ಇದೆ. ಸೊ ಇವಾಗ ಪಾತ್ರೆ ತೊಳಿತಾ ಇದ್ದಾರೆ, ಯಾಕಂದರೆ ಸಿಂಕ್ ತುಂಬ ಪಾತ್ರೆ ಆಗ್ಬಿಟ್ಟಿದೆ. ಸೊ ಪಾತ್ರೆ ತೊಳೆದಿದ್ದಾದ್ಮೇಲೆ ನೆಕ್ಸ್ಟ್ ಏನೇನು ಅಡುಗೆ ಮಾಡ್ತಾರೆ ಅದೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ಗೈಸ್, ಈ ಅಕ್ಕಿ ಫ್ರೈ ಮಾಡಿದಾರಲ್ಲ ಇದನ್ನ ರುಬ್ಕೊಬೇಕಂತೆ. ನೆಕ್ಸ್ಟ್ ನಂಗೆ ಈ ಕೆಲಸ ಕೊಟ್ಟಿದ್ದಾರೆ. ನನ್ನ ಮೊಟ್ಟೆ ಎಲ್ಲ ಬೇಯ್ತಾ ಇದೆ. ಆ ಮೊಟ್ಟೆ ಎಲ್ಲ ಬೇಯೋಷ್ಟರಲ್ಲಿ ನಾನು ಇದನ್ನ ರುಬ್ಕೊಂಬರ್ತೀನಿ. ಇವಾಗ ಏನು ಫಿಶ್ ಕಬಾಬ್ಗೆ ಎಲ್ಲ ರೆಡಿ ಆಗಿದೆ. ಅಕ್ಕಿ ಕೂಡ ರುಬ್ಬಿದಾಯಿತು. ಆದರೆ ನಮ್ಮ ಅತ್ತೆ ಇನ್ನು ಪಾತ್ರೆ ತೊಳ್ಕೊಂಡೇ ಇದ್ದಾರೆ ಗೈಸ್. ಎಷ್ಟೊತ್ತಿಂದ ಪಾತ್ರೆ ತೊಳಿತಾ ಇದ್ದಾರೆ ನೋಡಿ ಗೈಸ್. ನಮ್ಮ ರತ್ನಮ್ಮಜ್ಜಿ ಕೆಲಸ ಬಂದು ನಾಟಿ ಕೋಳಿ ಬಸ್ಸಾರು ಮಾಡೋದು. ತೋರ್ಸಮ್ಮ. ಸಾರು ರೆಡಿ ಇದೆ ನೋಡಿ, ಅದು ಬೇರೆ ತಿಳಿ ಸಾರು. ಇಲ್ಲಿ ನಾಟಿ ಕೋಳಿ ಫ್ರೈ ಆಗ್ತಾ ಇದೆ. ಏನೇನು ಹಾಕಿರೋದಮ್ಮ ಇದಕ್ಕೆ? ಹೆಸರು ಕಾಳ ನೋಡಿ ರೈಸ್. ಇದು ಸಿಂಪಲ್ ಆಗಿ ಅಂದರೆ ಎಡೆಗೆ ಮಾತ್ರ ಎರಡು ಇಡೋಕ್ಕೆ ಒಡೆಗೆ ರುಬ್ಬಿದ್ದೀವಿ ನೋಡಿ. ಇದು ಹಿಂಗೆ ಚಚ್ಬೇಕಂತೆ. ಸೊ ಚಚ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲ ಐತಮ್ಮ, ಪುದೀನ ಮಾತ್ರ. ಸೊ ವಡೆ ರೆಸಿಪಿ ಇವಾಗ ಯಾವ ರೆಸಿಪಿ ತೋರ್ಸೋಕ್ಕೂ ಟೈಮ್ ಇಲ್ಲ. ಎಲ್ಲ ಫಸ್ಟಾಗಿ ಅಡುಗೆ ಮಾಡ್ತಾಯಿದ್ದಾರೆ. ಸೊ ಸ್ವಲ್ಪ ಏನೇನು ಅಡುಗೆ ಮಾಡ್ತಾಯಿದ್ದಾರೆ ಅಂತ ಮಾತ್ರ ತೋರ್ಸೋಕ್ಕಾಗುತ್ತೆ. ಸೊ ಗೈಸ್, ಇದು ಟೇಸ್ಟಿಂಗ್ ಟೈಮ್. ಮಾಡಿರೋ ಅಡುಗೆ ಎಲ್ಲನೂ ಸ್ವಲ್ಪ ಎತ್ತಿಟ್ಬಿಟ್ಟು ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ. ನಮಗೆ ಟೇಸ್ಟ್ ಎಲ್ಲ ಗೊತ್ತಾಗಬೇಕಲ್ಲ, ಎಷ್ಟಿದೆ, ಉಪ್ಪು ಖಾರ ಎಲ್ಲ ಇದೆಯಾ ಇಲ್ಲ ಅಂತ. ಹೆಂಗಿದೆ ಅತ್ತೆ? ಕರೆಕ್ಟಾಗಿದೆ ಅಂತೆ. ಟೇಸ್ಟ್ ಮಾಡೋದೇನೆ ಮಾಡ್ತಾಯಿದ್ದೀವಿ, ಆದರೆ ಎಲ್ಲ ಕರೆಕ್ಟಾಗಿದೆ ಗೈಸ್. ನೆಕ್ಸ್ಟು ಈರುಳ್ಳಿ ಗುಂಡೆಕಾಯಿ ಗೊಜ್ಜು, ಆಮೇಲೆ ವಡೆ, ಇಲ್ಲಿ ಆಮ್ಲೆಟ್. ಎಷ್ಟು ವೆರೈಟೀಸ್ ಮಾಡ್ತಾ ಇದೀವಿ ಅಂದರೆ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತೆ. ಬಟ್ ತಿನ್ನೋವಾಗ ತಿನ್ನಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಎಲ್ಲ ನಾವೇ ಮಾಡ್ತಿರೋದೆಲ್ಲ ನೋಡಿ ತಿನ್ನೋಕೆ ಆಗಲ್ಲ ಗೈಸ್. ಸ್ಮೆಲ್ ಹೋಗಿ ಟೇಸ್ಟ್ ನೋಡಿ ಅರ್ಧ ಹೊಟ್ಟೆ ತುಂಬಿರುತ್ತೆ. ಅದರಲ್ಲೂ ಈ ಮಾಡೋವಾಗ ಎಲ್ಲ ತಿಂತಾ ಇರ್ತೀವಲ್ಲ, ಸೊ ಆಮೇಲೆ ತಿನ್ನೋಕ್ಕಾಗಲ್ಲ. ಏನಾಗಿದ್ರು ಕಬಾಬ್ ಮಾತ್ರ ಹೋಗುತ್ತೆ ಗೈಸ್. ಕಬಾಬ್ ಒಂದು ಕರೆಕ್ಟಾಗಿ ಹೋಗುತ್ತೆ ಗೈಸ್. ದಿಸ್ ಈಸ್ ಆಮ್ಲೆಟ್, ಕ್ವಾಟ್ಲೆ ಕಿಚನ್ ಆಮ್ಲೆಟ್. ದಿಸ್ ಈಸ್ ವಡೆ ಆ್ಯಂಡ್ ದಿಸ್ ಈಸ್ ಈರುಳ್ಳಿ ಗುಂಡಕಾಯಿ. ಏನು ಗೊತ್ತಾ, ನಾವು ಎಡೆಗೆ ಅಂದ್ಬಿಟ್ಟು ಆಮ್ಲೆಟ್ ಹಾಕ್ತಿದ್ರೆ ಇವ್ ನೋಡಿ ತಿನ್ನಕ್ಕಂತ ತಟ್ಟೆ ಎತ್ಕೊಂಬಂದಾನೆ ಗೈಸ್. ನಮ್ಮ ಶೋಭತ್ತೆ ಎಲ್ಲಿದ್ರು ಅಂತ ಕಾಣಿಸ್ತಾನೆ ಇಲ್ಲ. ಶೋಭತ್ತೆ ಎಲ್ಲಿ? ಓ ನೋಡಿ ಗೈಸ್, ಕಬಾಬ್ ಕಳಿಸ್ತವ್ರೆ ಚೇರ್ ಮೇಲೆ ಕೂತ್ಕೊಂಡು.
ಒಳಗಡೆ ಐತಿ ನೆಕ್ಸ್ಟು ಮೊಟ್ಟೆ ಬಿಡಿಸ್ಕೊಬೇಕು, ಆಮೇಲೆ ಕಬಾಬ್ ಸುಡೋದು, ಬಿರಿಯಾನಿ ಮಾಡೋದು, ಶಾಸ್ತ್ರಾಲು 3 ಅಷ್ಟೇ ಬಾಕಿ ಇದೆ. ಮತ್ತೆ ಪಾಪ ರುಬ್ಕೊಂಡೇ ಕೂತಿದ್ದಾರೆ ಬೆಳಗ್ಗೆಯಿಂದ, ಬಿರಿಯಾನಿಗೆ ರುಬ್ಕೊಂಡು ಕೂತವ್ರೆ. ನಮ್ಮ ಭವಾನಿ ಅತ್ತೆ ಸುಸ್ತಾಗ್ಬಿಟ್ಟಿದ್ದಾರೆ, ಮೇಕಪ್ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಫೈನಲಿ ಗೈಸ್ ನಾವು ವೆಯ್ಟ್ ಮಾಡ್ತಾ ಇದ್ವಿ, ಟೈಮು ಬಂತು. ಏನಂದ್ರೆ ಪಾಯಸ ಟೇಸ್ಟಿಂಗ್ ಟೈಮ್, ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ತ್ರಿಮೂರ್ತಿಗಳು ನೋಡಿ ನೋಡಿ ನಮ್ಮತ್ತೆ ಟೇಸ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೇಸ್ಟ್ ಮಾಡ್ತಾರೆ ನೋಡೋದು. ಮುದ್ದೆ ಬೇಕಾ? ಹೆಂಗಿದೆ? ಸಖತ್ತಾಗಿದ್ಯಾ? ಸಕ್ಕರೆ ಇವರಿಗೆ ಕ್ರೆಡಿಟ್ ಹೋಗ್ಬೇಕು, ಯಾಕಂದ್ರೆ ಅವ್ರು ಮಾಡಿದ್ದಿಲ್ಲ. ಬೇಡ ಎಲ್ಲ ಕರೆಕ್ಟಾಗಿದೆಯಂತೆ. ಸೊ ಗೈಸ್ ತಿನ್ಬಿಟ್ಟು ಸಿಗ್ತೀವಿ, ಬಾಯ್. ಸೊ ಏನು ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದೀವಿ, ಅದಕ್ಕೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಎನರ್ಜಿ ಬಿಡಿಸ್ಕೊಳೋಣ ಅಂತ ನಾವೆಲ್ಲ ಕೂತ್ಕೊಂಡು ತಿಂತಾಯಿದ್ದೀವಿ. ರತ್ನಮ್ಮಗೆ ಬೇಡ ಅಂತೆ, ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಎನರ್ಜಿ ಬಿಡಿಸ್ಕೊಳೋಣ. ಮತ್ತೆ ಜಾಸ್ತಿ ಕೆಲಸ ಇದೆ ಗೈಸ್ ನಮಗೆ. ನಮ್ಮ ಅತ್ತೆದೇ ಹಾರ್ಡ್ ವರ್ಕು ನೆಕ್ಸ್ಟ್ ಇರೋದು, ಅದೆಲ್ಲ ವ್ಲಾಗಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ತಿನ್ನತ್ತೆ ಚೆನ್ನಾಗಿ ಗೈಸ್. ಫೈನಲಿ ಶಾಸ್ತ್ರಾಲು ರೆಡಿ ಆಗ್ತಾ ಇದೆ. ಶಾವಿಗೆ ಹಾಂ ಸರಿ ರೆಡಿ ಆಗ್ತಾ ಇದೆ. ಇವಾಗ ಪ್ರೆಸ್ ಮಾಡಬೇಕು. ಪ್ರೆಸ್ಸಿಂಗ್ ಮಿಷಿನ್ ಎತ್ಕೊಂಡ್ಬರ್ತಾ ಇದ್ದೀವಿ. ಹಾಂ ಇಲ್ಲೇ ಇದೆ, ಹಿಂಗೆ ಎತ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಳೋದು ಗೈಸ್. ಇವಾಗ ಕೆಲಸ ನಮ್ಮ ತಮ್ಮದು, ಇದು ಶಾವಿಗೆ ಮಾಡೋ ಕೆಲಸ ಒಂದೇ ಅಂತೆ, ಅದಕ್ಕೆ ಇಟ್ಕೊಂಡು ಕೂತಿದ್ದಾನೆ, ಅವನೇ ಮಾಡ್ತೀನಿ ಅಂತ. ಗೈಸ್ ನಮ್ಮತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಆ ಥರ ಉಂಡೆ ಮಾಡಿಕೊಂಡು ಅದರೊಳಗೆ ಇಡಬೇಕು. ಫೈನಲಿ ರೆಡಿ ಆಗಿದೆ ಅಷ್ಟೇ ತಿನ್ನೋದಂಗೆ. ಒಬ್ಬೊಬ್ರಿಗೆ 1 ಇಲ್ಲ 2 ಹಾಕ್ತೀವಿ ಗೈಸ್. ಟೈಮ್ 5 o'clock ಆಯಿತು ಗೈಸ್. ಸೊ ಇವಾಗ ಎಲ್ಲ ಸಾಂಬ್ರಾಣಿ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 2 ಪ್ಲೇಟ್ ಇಟ್ಬಿಟ್ಟು ಅದರಲ್ಲಿ ಮಾಡಿರೋ ಐಟಮ್ಸ್ ಎಲ್ಲ ಇವಾಗ ಇಡ್ತಾರೆ. ಸೊ ಇವಾಗ ಏನೇನು ಅಡುಗೆ ಮಾಡಿದ್ದೀವೋ ಅದೆಲ್ಲ ಇಡಬೇಕು. ಮತ್ತು ಬ್ರೆಡ್ಡು, ಬಿಸ್ಕೆಟು, ಫ್ರೂಟ್ಸು ಎಲ್ಲ ಇಡ್ತಾ ಇದ್ದೀವಿ. ವೆಜ್ ಹಾಕ್ಬೋದು, ನಾನ್ ವೆಜ್ ಹಾಕಂಗೆ ಭಾಳ ಇದೆ. ಹೌದಾ? ಕೆಲವು ಹೋಟ್ಲುಗಳೆಲ್ಲ ನಾನ್ ವೆಜ್ ಹಾಕ್ತಾರಲ್ಲ, ಇದು ಬೇರೆ ಮನೇಲಿ ಫೈನಲಿ ಗೈಸ್ ಪ್ಲೇಟ್ಸ್ ಎಲ್ಲ ಫಿಲ್ ಆಗಿದೆ, ಮಾಡಿರೋ ಐಟಮ್ಸ್ ಎಲ್ಲನೂ ಇಟ್ಟಿದ್ದೀವಿ. ಇವಾಗ ನೆಕ್ಸ್ಟು ಪೂಜೆ ಮಾಡಬೇಕು. ಎಲ್ಲ ಸಾಂಬ್ರಾಣಿ ಹಾಕ್ತಾ ಇದ್ದಾರೆ, ನಾವು ಹೋಗಿ ಸಾಂಬ್ರಾಣಿ ಹಾಕ್ಬೇಕು ಇವಾಗ. ಅಂಗಲ್ಕಲ್ಲ ಎತ್ನಿ ಪೂಜೆ ಇನ್ನೊಂದು ಕುಡಿದಷ್ಟು ಒಳ್ಳೇದು, ಘಾಟ್ ಕುಡಿದಷ್ಟು ತುಂಬ. ಯಾಕೆ ಬಾದಂತಿಗಳಿಗೆ ಇದು ಹಾಕೋದು? ಗೈಸ್ ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಮಾಡಕ್ಕೆ ಕೂತಿದ್ದೀವಿ. ಹೊಟ್ಟೆ ಫುಲ್ ಆಗ್ಬಿಟ್ಟು ಆಗ್ತಾಯಿಲ್ಲ ಜೀವನ, ಅದಕ್ಕೆ ಅಂದ್ಬಿಟ್ಟು ಬಿಂದು ಜೀರ ಕುಡಿದ್ಬಿಟ್ಟು ಮನೇಲಿ ಹೊಡ್ಕೊಂಡ್ಬಿಡ್ಬೇಕು ಗೈಸ್. ಹೊಟ್ಟೆ ಲೋಡ್ ಆಗ್ಬಿಟ್ಟಿದೆ, ಆದರೂ ಬಿಡ್ತಾನೆ ಇಲ್ಲ. ನೋಡಿ ಗೈಸ್ ನಮ್ಮ ಮಾವ ಹೆಂಗಿದ್ದಾರೆ ಅಂದರೆ, ಬೆಳಗ್ಗೆಯಿಂದ ಅಡುಗೆ ಮಾಡಿ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ದೀವಿ. ಇವಾಗ ಟೈಮ್ 8 o'clock. ಇವಾಗ ಬಂದು ಊಟ ಮಾಡಿಕೊಂಡು ಹಂಗೆ ಹೋಗಿ ಮನೇಲಿ ಹೋಗಿ ಮಲ್ಕೊಂಬಿಡೋದು. ಎಷ್ಟು ಆರಾಮ್ ಕೆಲಸ ಗೊತ್ತಾ ಗೈಸ್. ಫೈನಲಿ ಎಂಡ್ ಆಫ್ ದ ಡೇ. ಜೀವನ ಹೆಂಗಿದೆ ಅಂದರೆ ಬೆಳಗ್ಗೆಯಿಂದ ನಾವೇನೋ ತಿಂದೇ ಇಲ್ಲ ಗೊತ್ತಾ, ಸರಿಯಾಗಿ ಟೇಸ್ಟ್ ಮಾಡಬೇಕಾದ್ರೆ ತಿಂದಿದ್ದಷ್ಟೇ ಗೈಸ್. ಮತ್ತೆ ಇಷ್ಟೇ ಊಟ ಮಾಡಿದ್ದು, ಫುಲ್ಲು ಹೊಟ್ಟೆ ಓಡಾಗ್ಬಿಟ್ಟಿದೆ. ಬೆಳಗ್ಗೆಯಿಂದ ನಾನ್ ವೆಜ್ ಎಲ್ಲ ಕಣ್ಣಲ್ಲಿ ನೋಡಿ ನೋಡಿ. ಶಾವಿಗೆ ಮತ್ತೆ ಸ್ವಲ್ಪ ಪಾನಕ ಹಾಕೊಂಡು ತಿಂದಿ, ದಟ್ ಈಸ್ ಅಮೇಝಿಂಗ್ ಗೈಸ್. ಚೆನ್ನಾಗಿತ್ತು, ಅದೊಂದೇ ಹೊಟ್ಟೆ ತುಂಬ ತಿಂದಿದ್ದು. ಓಕೆ ಗೈಸ್, ಬಾಯ್. ನಮ್ಮ ಕತೆ ಮುಗೀತು. ಬಾಯ್, ಸಿ ಯು.